ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಕುಕ್ಕಿಂಗ್ ಸ್ಪೆಷಲ್ ಏನಪ್ಪ ಅಂದರೆ ಮೆಂತ್ಯ ಪಲ್ಯ ಸ್ಪೆಷಲ್. ಹಿಂದಿನ ದಿನ ಮೆಂತ್ಯ ಎಗ್ ಫ್ರೈ ಮಾಡಲಾಗುವುದು. ಬೇಕಾಗುವ ಐಟಮ್ಗಳು ಏನಪ್ಪ ಅಂದರೆ ನೋಡಿ, ಮೆಂತ್ಯ ಪಲ್ಯ ಚೆನ್ನಾಗಿ ಸಣ್ಣನೆಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿಯಾಗಿ 5 ಮೆಣಸಿನಕಾಯಿಗಳನ್ನು ಸಹ ತಗೊಂಡಿನಿ, ಸಣ್ಣಗೆ ಕಟ್ ಮಾಡ್ಕೊಳ್ಬೇಕು. ಅದೇ ರೀತಿಯಾಗಿ 5 ಬೆಳ್ಳುಳ್ಳಿಗಳು ಸಹ ಹಾಕಬೇಕಾಗ್ತೈತಿ. ಮತ್ತು ಏನಪ್ಪ ಅಂತಂದ್ರೆ ಅದೇ ರೀತಿಯಾಗಿ ಸ್ವಲ್ಪ ಕೊತ್ತಂಬರಿ ಸಹ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಅದಲ್ಲದೆ ಇದರಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ತತ್ತಿ. ಪಲಾವ್ ಎಗ್ ಫ್ರೈ ಆಗಿರೋದ್ರಿಂದ ತತ್ತಿ ಎಗ್ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತದೆ. ಇವತ್ತು ಸ್ಪೆಷಲ್ ಪಲಾವ್ ಎಗ್ ಫ್ರೈ ಮಾಡಲಾಗಿದೆ. ಮೆಣಸಿನಕಾಯಿ ಮತ್ತು ಈ ಬೆಳ್ಳುಳ್ಳಿ ಮಿಕ್ಸರ್ ಜಾರಿಗೆ ಹಾಕಬೇಕಾಗ್ತದೆ ಸಣ್ಣನೆಯಾಗಿ. ಪಲಾವ್ ಎಗ್ ಫ್ರೈ ಮಾಡಲಾಗುವುದು. ಇವಾಗ ಬಾಂಡೆಯನ್ನು ಇಟ್ಟುಕೊಂಡಿದ್ದಾರೆ. ನೆಕ್ಸ್ಟ್ ತದನಂತರ ಎಣ್ಣೆಯನ್ನು ಹಾಕಬೇಕು. ಇವಾಗ ಎಗ್ಗುಗಳನ್ನು ಚೆನ್ನಾಗಿ ಅದರಲ್ಲಿ ಹೊಡೆದುಕೊಂಡು ಹಾಕಬೇಕಾಗ್ತದೆ. ಪಾಲಕ್ನಲ್ಲಿ ಮಿಕ್ಸ್ ಮಾಡಬೇಕಲ್ವಾ. ಪಾಲಕ್ ಎಗ್ ಫ್ರೈ ಆಗಿರೋದ್ರಿಂದ ಎಗ್ಗನ್ನು ಚೆನ್ನಾಗಿ ಹೊಡೆಯಬೇಕಾಗ್ತದೆ. 5 ತತ್ತಿಗಳನ್ನು ತೆಗೆದುಕೊಳ್ಳಲಾಗಿದೆ. ಪಾಲಕ್ ಎಗ್ ಫ್ರೈ ಬೇಕಾಗಿರುವ 5 ಎಗ್. ಮೆಣಸಿನಕಾಯಿ, ಬೆಳ್ಳುಳ್ಳಿ ಮಿಕ್ಸರ್ ಜಾರಿಗೆ ಹಾಕಿರುವಂತಹ ಈಗ ಎಣ್ಣೆಯಲ್ಲಿ ಫ್ರೈ ಮಾಡುತ್ತಿದ್ದಾರೆ ನನ್ನ ಹತ್ತಿಗೆ. ಸಾರಿ ಗಾಯ್ಸ್, ಪಾಲಕ್ ಪಲ್ಯ ಅಲ್ಲ ಇದು, ಮೆಂತ್ಯ ಪಲ್ಯ. ಬೈ ಮಿಸ್ಟೇಕ್ ಆಗಿ ಪಾಲಕ್ ಪಲ್ಯ ಅಂತ ಹೇಳಿದ್ದರಿಂದ ಸಾರಿ. ಮೆಂತ್ಯ ಪಲ್ಯ ಚೆನ್ನಾಗಿ ವಾಶ್ ಮಾಡಿಕೊಂಡಿದ್ದಾರೆ. ಇವಾಗ ಅದರಲ್ಲಿ ಬೆರೆಸ್ತಾರೆ. ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಹಾಕಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಸಾಲ್ಟ್ ಸಹ ಹಾಕಿಕೊಂಡಿದ್ದಾರೆ. ನೋಡಿ, ಈಗ ಆ ಎಣ್ಣೆಯಲ್ಲಿ ಮೆಣಸಿನಕಾಯಿ, ಬೆಳ್ಳುಳ್ಳಿ ಹಾಕಿಕೊಂಡಿರುವಂಥ ಆ ಬಾಣಲೆಯಲ್ಲಿ ಮತ್ತೆ ಮೆಂತ್ಯ ಅದನ್ನು ಬೆರೆಸುತ್ತಿದ್ದಾರೆ. ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ತಾರೆ. ಅದು ಮೆಂತ್ಯ ಪಲ್ಯ ವಾಶ್ ಮಾಡಿರುವಂತಹ ಹಾಕಿಕೊಂಡಿದ್ದಾರೆ. ಇವಾಗ ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳಕತ್ತಾರ. ಆ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ನೀರು ಹಾಕ್ಕೊಳ್ಬಾರ್ದು. ಎಣ್ಣೆಯಲ್ಲಿ ಅದು ಚೆನ್ನಾಗಿ ಬೇಯಬೇಕಾಗಿದೆ. ನೋಡಿ, ನೀರು ಹಾಕೊಂಡಿಲ್ಲ. ನೋಡಿ, ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕಾದ ನನ್ನ ಸಿಸ್ಟರ್. ಅದೇ ರೀತಿಯಾಗಿ ನೋಡಿ, ಆ ಮೆಂತ್ಯೆಯಲ್ಲಿ ಎಗ್ಗು ಸಹ ಇವಾಗ ಬೆರೆಸಿಕೊಂಡಿದ್ದಾರೆ. ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ಇದರಲ್ಲಿ ಲೈಟಾಗಿ ಸ್ವಲ್ಪ ಚಿಲ್ಲಿ ಪೌಡರನ್ನು ಹಾಕಿಕೊಂಡಿದ್ದಾರೆ. ಎಗ್ ಮಸಾಲೆಯನ್ನು ಇದರಲ್ಲಿ ಹಾಕಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಮತ್ತು ಮಸಾಲೆ ಲೈಟಾಗಿ ಅದೇ ಗರಂ ಮಸಾಲೆ ಸ್ವಲ್ಪ ಎಲ್ಲ ಮಸಾಲೆಗಳನ್ನು ಬೆರೆಸಿಕೊಂಡಿದ್ದಾರೆ. ಇದರಲ್ಲಿ ಮಿಕ್ಸ್ ಮಾಡಿಕೊಳ್ಳಬೇಕಾದ್ರೆ ಯಾವ ರೀತಿ ಕೊತ್ತಂಬರಿ ಸೊಪ್ಪು ಲೈಟಾಗಿ ಸ್ವಲ್ಪ ವಾಶ್ ಮಾಡಿಕೊಂಡು ಇದರಲ್ಲಿ ಸಣ್ಣಗೆ ಕಟ್ ಮಾಡಿಕೊಂಡು ಹಾಕಿದ್ದಾರೆ. ಮಿಕ್ಸ್ ಮಾಡಿಕೊಡ್ತಾರೆ. ನೋಡಿ, ಈ ರೀತಿಯಾಗಿ ಬಂದಿದೆ. ಏನಪ್ಪ ಅಂದರೆ ಈ ಮೆಂತ್ಯ ಪಲ್ಯ ಚೆನ್ನಾಗಿ ಬೇಯಬೇಕು. ಅದೇ ರೀತಿಯಾಗಿ ಆ ಎಗ್ಗು ಸಹ ನೀರಿರುವುದರಿಂದ ಚೆನ್ನಾಗಿ ಫ್ರೈ ಮಾಡಿಕೊಡ್ಬೇಕಾಗ್ತದೆ. 1 ಮಿನಿಟ್ 2 ಮಿನಿಟ್ ನೋಡಿ ಚೆನ್ನಾಗಿ
ಫ್ರೈ ಮಾಡಿಕೊಂಡಿದ್ದಾರೆ. ಎಸ್, ಇನ್ನೂ ಫ್ರೈ ಮಾಡಿಕೊಳ್ತಾರೆ. ಸ್ಮೆಲ್ ಬರಬಾರ್ದಲ್ವಾ, ಅದಕ್ಕೋಸ್ಕರ. ನೋಡಿ, ಮೆಂತ್ಯ ಪಲ್ಯ ಈ ರೀತಿಯಾಗಿ ಬಂದಿದೆ. ಎಸ್, ಆಗಿದೆ, ಕಂಪ್ಲೀಟ್ ಆಗಿದೆ, ಡನ್. ಎಸ್, ನೋಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡಿದ್ದಾರೆ. ಎಸ್, ಎಲ್ಲ ಬೆಂದಿದೆ, ಸ್ಮೆಲ್ಲು ಸಹ ಇಲ್ಲ. ಎಸ್, ಕಂಪ್ಲೀಟ್ ಆಗಿದೆ. ಎಷ್ಟು ನೈಸ್ ಕಾಣ್ತಾ ಇದೆಯಲ್ಲ ಕಲರ್ ನೋಡ್ರಿ. ಹಸಿಮೆಣಸಿನ್ಕಾಯಿ ಹಾಕಿದಲ್ವಾ, ಇನ್ನು ಚಿಲ್ಲಿ ಪೌಡರ್ ಹಾಕಿದರೆ ಕಲರ್ ಗೋಲ್ಡ್ ಕಲರ್, ರೆಡ್ ಕಲರ್ ಬರ್ತಾ ಇತ್ತು. ಯಾವ ರೀತಿ ಇದೆ ನೋಡಿ. ಕಂಪ್ಲೀಟ್ ಓಕೆ. ಇದರಲ್ಲಿ ಕಾಂಬಿನೇಷನ್ ಏನಪ್ಪ ಅಂದರೆ ಜೋಳದ ರೊಟ್ಟಿಯ ಜೊತೆ ನಾವು ಸವಿಬೇಕಾಗ್ತೈತಿ. ಎಸ್, ಮೆಂತ್ಯ ಪಲ್ಯ, ಮೆಂತ್ಯ ಎಗ್ ಫ್ರೈ ರೆಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.